ಕರವೇ ರಾಜ್ಯ ಅಧ್ಯಕ್ಷ ನಾರಾಯಣಗೌಡರನ್ನ ಬಂಧಿಸಿದ್ದನ್ನ ಖಂಡಿಸಿ ಇದೀಗ ಹೋರಾಟದ ಕಿಚ್ಚು ಭುಗಿಲೇಳ್ತಾ ಇದೆ. ಬೆಳಗಾವಿಯಲ್ಲೂ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾರಾಯಣಗೌಡರನ್ನ ಬಂಧಿಸಿದಂತಹ ಪೊಲೀಸರನ್ನ ಅಮಾನತು ಮಾಡಬೇಕು ಅಂತ ಕರವೇ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕನ್ನಡಕ್ಕಾಗಿ ಹೋರಾಟ ಮಾಡೋದು ತಪ್ಪಾ ಅಂತ ಪ್ರಶ್ನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ನಿನ್ನೆ ನಮ್ಮ ನಾರಾಯಣಗೌಡರನ್ನು ಬಂಧನ ಮಾಡಿದ್ದಾರೆ. ನಾವು ಖಂಡಿಸ್ತೀವಿ. ನಮ್ಮನ್ನು ನಾಯಕರನ್ನು ಬಂಧನ ಮಾಡಿರುವಂಥ ಪೊಲೀಸ್ ಅಧಿಕಾರಿಯನ್ನು ಮೊದಲಿಗೆ ಸಸ್ಪೆಂಡ್ ಮಾಡಬೇಕು, DSPಯನ್ನು. ಅದಾದ ನಂತರ ನಮ್ಮ ನಾರಾಯಣಗೌಡರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಬೆಳಗಾವಿಯಿಂದ ನಾವೆಲ್ಲ ಕನ್ನಡ ಪರ ಸಂಘಟನೆದವರು ಇವತ್ತು ಸೇರಿ ನಾರಾಯಣಗೌಡರವನ್ನು ಬಂಧನವನ್ನು ಬಿಡುಗಡೆ ಮಾಡಬೇಕಂತ ಈಗ ಹೋರಾಟ ಮಾಡರಿದ್ದೀವಿ. ಈಗ ಹೋರಾಟ ನಡೆಸಿದ್ದೀವಿ. ನಮ್ಮ ನಾಯಕರನ್ನು ಯಾವುದೇ ಮುಲಾಜಿಲ್ಲದೇ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕೂಡಲೇ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ, ತಾಲೂಕು, ಹುಬ್ಬಳ್ಳಿ ಮಟ್ಟದಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ನಾವೆಲ್ಲರೂ ಶಾಂತಿ ಪ್ರಿಯರಾಗಿದ್ದೀವಿ. ಇನ್ನು ಮುಂದೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ. ಈ ನಾಡಿನಲ್ಲಿ ಇಂಗ್ಲೀಷ್ ಬೋರ್ಡವನ್ನು ತೆರವುಗೊಳಿಸಿದ್ದು ತಪ್ಪ? ಯಾವುದಕ್ಕೋಸ್ಕರ ಬಂಧನ ಮಾಡಿದರು ಇವರು? ಸರ್ಕಾರ ಮಾಡೋ ಕೆಲಸ ಕನ್ನಡಿಗರು ಇವತ್ತು ನಾವು ಮಾಡ್ತಾಯಿದ್ದೀವಿ. ಬೆಳಗಾವಿಯಲ್ಲಿ ಕೂಡ, ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲಿ ಕೂಡ ಈಗ ಹೆಚ್ಚಿನ ಕನ್ನಡವಿಲ್ಲದ ನಾಮಫಲಕಗಳಿದ್ದಾವೆ ಅಂಗಡಿ ಮುಂಗಟ್ಟುಗಳಲ್ಲಿ. ಬೆಳಗಾವಿಯಲ್ಲಿ ಕೂಡ ತೆರವುಗೊಳ್ಳಬೇಕು. ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ನಾರಾಯಣಗೌಡರು ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಸೇರಿಕೊಂಡು ಈ ಕನ್ನಡ ನಾಮಫಲಕವನ್ನು ಹಾಕಬೇಕನ್ನುವಂಥ ನಾವು ಒತ್ತಾಯ ಮಾಡ್ಕೊತ ಬಂದರೂ ಇಲ್ಲಿ ಯಾರೂ ಕ್ರಮ ತೊಗೊತಾ ಇಲ್ಲ. ಅದನ್ನು ಸರಿಯಾಗಿ ಅವರು ಮಾಡ್ತಾನೂ ಇಲ್ಲ. ಅದು ಮಾಡೋ ಕಾರಣಕ್ಕೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ಬೇಕಲ್ಲ. ತಪ್ಪು ಇಲ್ಲಿದ್ದಕ್ಕೂ ಒಳಗಡೆ ಹಾಕೋದು, ಅರೆಸ್ಟ್ ಮಾಡೋದು, ಒಳಗಡೆ ಹಾಕೋದು, ಗೇಲ್ಗೆ ಕಳಿಸುವಂಥ ಈ ರೀತಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ಯಾರು ಈ ರೀತಿ ಮಾಡಿದ್ದಾರೆ ಅನ್ನೋಂಥ ನಾರಾಯಣಗೌಡಗೆ ಬಿಡುಗಡೆ ಆಗಬೇಕು. ನಾಳೆ ಅವ್ರಿಗೆ ಬಿಡುಗಡೆ ಆಗಲಿಲ್ಲ ಅಂದ್ರೆ ಎಲ್ಲ ಕನ್ನಡ ಪರ ಸಂಘಟನೆ ಸೇರಿ ಏನು ಮಾಡಬೇಕು ಅನ್ನೋದು ವಿಚಾರವಾಗಿ ನಾವು ಕ್ರಮವನ್ನು ತಂದು ಅದನ್ನು ಮಾಡೇ ಮಾಡ್ತೇವೆ ಅಂತ ನಾನು ಹೇಳ್ತಾ ಇದ್ದೀನಿ.